ಇನ್ನು ಕೋಟೆಕಾರು ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಬ್ಯಾಂಕ್ ದರೋಡೆಗೆ 2 ಕಾರು ಮಾತ್ರ ಬಳಸಿಲ್ಲ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. 2 ಕಾರ್ನ ಜೊತೆಗೆ ಬೈಕ್ ಅನ್ನು ಕೂಡ ದರೋಡೆಗೆ ಬಳಕೆ ಮಾಡಿದ್ದಾರೆ. ಒಂದು ಬೈಕ್ ಕೂಡ ಇಲ್ಲಿ ಬಳಕೆಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದರೋಡೆಕೋರರಿಗೆ ಸಾಥ್ ನೀಡಿತ್ತು ಆ ಒಂದು ಬೈಕ್. ಕಾರಿನ ಸ್ವಲ್ಪ ದೂರದಲ್ಲೇ ಇದ್ರು ಇಬ್ಬರು ಆಗಂತುಕರು. ದರೋಡೆಯ ಬಳಿಕ ಎಸ್ಕೇಪ್ ಆಗೋದಕ್ಕೆ ಬೈಕ್ ಸವಾರರು ಕೂಡ ನೆರವನ್ನ ನೀಡಿದ್ದಾರೆ ಅನ್ನುವಂತ ವಿಚಾರ ಈಗ ಬಹಿರಂಗ ಆಗಿದೆ. ಬೈಕ್ ನಲ್ಲಿ ಬಂದಿದ್ರು ಸ್ಥಳೀಯರು ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಬೈಕ್ ನಲ್ಲಿ ಯಾರು ಬಂದಿರ್ತಾರಲ್ವ ಅವರು ಸ್ಥಳೀಯರು ಅಂತ ಅನುಮಾನಗಳು ವ್ಯಕ್ತ ಆಗ್ತಾ ಇರೋದು. ಬೈಕ್ ನ ಬೆನ್ನು ಬಿದ್ದು ತನಿಖೆಯನ್ನ ಇದೀಗ ಪೊಲೀಸರು ತೀವ್ರಗೊಳಿಸಿದ್ದಾರೆ. 4 ಕೋಟಿ ಚಿನ್ನಾಭರಣದ ಜೊತೆಗೆ ಈ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳಿಂದ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಇನ್ನು ಒಬ್ಬೊಬ್ರು ಒಂದೊಂದು ದಾರಿ. ಕಾಕಿ ಫುಲ್ ಗಾಬರಿಯಾಗಿದೆ. ಕಾಕಿ ತನಿಖೆಯ ಹಾದಿಯನ್ನು ತಪ್ಪಿಸೋದಕ್ಕೆ ದರೋಡೆಕೋರರು ಒಂದು ಸರಿಯಾಗಿರುವಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರು, ಸೂಕ್ತವಾಗಿರುವಂತ ಪ್ರಿಪರೇಷನ್ ಮಾಡ್ಕೊಂಡ್ರೆ ಬಂದಿದ್ರು ಅನ್ನುವಂಥದ್ದು ವಿಚಾರ ಗೊತ್ತಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ತನಿಖೆಯ ಹಾದಿಯನ್ನ ತಪ್ಪಿಸೋದಕ್ಕೆ ಈ ದರೋಡೆಕೋರರು ಬಹಳಷ್ಟು ಪ್ರಿಪರೇಷನ್ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ. 2 ಕಾರು 2 ದಿಕ್ಕು, 5 ಮಂದಿ ಪ್ರಯಾಣವನ್ನ ಮಾಡಿದ್ರು. ಮತ್ತೊಬ್ಬ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನ. ಸೊ ಆ ಒಂದು ಅನುಮಾನ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಮಂಗಳೂರಿನ ಬಸ್ ಮೂಲಕ ಸಂಚರಿಸಿರುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಪೊಲೀಸರಿಗೆ. ದರೋಡೆ ನಡೆಸಿ ಬಸ್ನಲ್ಲಿ ಎಸ್ಕೇಪ್ ಆಗಿದ್ರು. ಬಳಿಕ ರೈಲು ಹತ್ತಿರುವಂತಹ ಶಂಕೆ ಕೂಡ ಇದೆ. ಕಾರ್ನಲ್ಲಿ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಕಾರ್ನಿಂದ ಒಬ್ಬ ಇಳಿದಿದ್ದಾನೆ. ಬಟ್ಟೆ ಬದಲಾಯಿಸಿ ಬಸ್ ಮೂಲಕ ಹೋಗಿರುವಂತಹ ಅನುಮಾನಗಳು. ಎಲ್ಲ ಮಾಹಿತಿಗಳು ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪೊಲೀಸ್ ತನಿಖೆಯ ಹಾದಿಯನ್ನು ತಪ್ಪಿಸೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ನಡೆದಿತ್ತು, ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭರತ್, ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪೊಲೀಸರ ತನಿಖೆಯನ್ನ ಹಾದಿ ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು, ಬಹಳಷ್ಟು ಸಿದ್ಧತೆಗಳಾಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನೇನು ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರವಾಗಿ? ಹೌದು ಮಧುಕರ್, ಈಗಾಗಲೇ ಈ ಒಂದು ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಲ್ಲಿ ಈಗಾಗಲೇ ಇದರ ತನಿಖೆಗಳು ಆಗ್ತಾ ಇರುವಂತದ್ದು. ಹಾಗಾಗಿ ಪ್ರಕರಣಕ್ಕೆ 8 ಪೊಲೀಸರ ತಂಡವನ್ನ ನೇಮಕ ಮಾಡಲಾಗಿದೆ. ಆ ತಂಡ ತನಿಖೆ ಹೋಗ್ತಾ ಇದ್ದಂತೆ ಒಂದೊಂದು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಮೊದಲಿಗೆ ಆರಂಭದಲ್ಲಿ ಆ ಒಂದು ಫಿಯೇಟ್ ಲಿನೆವಾ ಕಾರು ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಾ ಇತ್ತು. ಆದ್ರೆ ಆ ಬಳಿಕ ಇನ್ನೊಂದು ಕಾರ್ ಇತ್ತು ಅನ್ನುವಂಥದ್ದು. ಆದ್ರೆ ಈಗ ಒಂದು ಬೇರೆ CCTV ಫುಟೇಜ್ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅವರು ಆ 2 ಕಾರುಗಳ ಜೊತೆಗೆ ಇಬ್ಬರು ಬೈಕ್ನಲ್ಲಿ ಅವರಿಗೆ ನೆರವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಅಂದ್ರೆ ಬಹಳ ಅನುಮಾನವನ್ನ ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಳೆದ 2 ದಿನಗಳಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಯಾಕಂದ್ರೆ ಇದರಲ್ಲಿ ಸ್ಥಳೀಯರ ಕೈವಾಡ ಇರುವಂತಹ ಅನುಮಾನಗಳಿವೆ. ಯಾಕಂದ್ರೆ ಆ ಬ್ಯಾಂಕ್ ನ ರೂಟ್ ಮ್ಯಾಪ್ ಆಗಿರ್ಬೋದು, ಬ್ಯಾಂಕ್ ನಲ್ಲಿ ಇರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಬೇರೆ ಬೇರೆ ಮಾಹಿತಿಗಳನ್ನ ಸ್ಥಳೀಯರಲ್ಲಿ ಯಾರು ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಆ ಇಬ್ಬರು ಬೈಕ್ ನಲ್ಲಿ ಇದ್ದಂತವರು ಸ್ಥಳೀಯರ ಅನ್ನುವಂತಹ ಒಂದು ಮೇಜರ್ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಹಾಗಾಗಿ ಆ ಬೈಕ್ ಯಾವುದು ಮತ್ತು ಆ ಬೈಕ್ ಎಲ್ಲಿಂದ ಹೋಗಿದೆ, ಎಲ್ಲಿಂದ ಬಂದಿದೆ, ಮತ್ತು ಆ ನಂಬರ್ ಪ್ಲೇಟ್ಗಳೇನು, ಅದು ನಕಲಿಯ ಬೇರೆ ಮಾಹಿತಿಗಳೇನು, ಅದೆಲ್ಲವನ್ನ ಕೂಡ ಕಲೆ ಹಾಕುವಂತ ಪ್ರಯತ್ನಗಳೆಲ್ಲ ಪೊಲೀಸರು ಮಾಡ್ತಾ ಇದ್ದಾರೆ. ಆ ಒಂದು ಬೈಕಿನ ಪೂರ್ಣವಾದ ಮಾಹಿತಿ ಸಿಕ್ಕಿದ್ರೆ ಬಹುತೇಕವಾಗಿ ಅಂದ್ರೆ ಒಂದು ಹಂತಕ್ಕೆ ತನಿಖೆಯ ಪ್ರಮುಖವಾದಂತಹ ವಿಚಾರಗಳಿಗೆ ಮುಕ್ತಾಯ ಆಗಬಹುದು. ಅದ್ರ ಜೊತೆಗೆ ಸುಳಿವು ಕೂಡ ಸಿಗಬಹುದು. ಯಾಕಂದ್ರೆ ಸ್ಥಳೀಯವಾಗಿ ಅದನ್ನ ಉಪಯೋಗ ಮಾಡಿದವರು ಯಾರಾದ್ರೂ ಇದ್ರೆ ಸ್ಥಳೀಯರನ್ನ ಬಂಧನ ಮಾಡಿದ್ರೆ ಅದರ ಮೂಲಕ್ಕೆ ಹೋಗುವಂತ ಪ್ರಯತ್ನಗಳಾಗಬಹುದು. ಇದು ಒಂದು ಹಂತ. ಆದ್ರೆ ಇನ್ನೊಂದು ಬಸ್ ಒಬ್ಬ ಯಾರೋ ಅದರಲ್ಲಿ ಅಂದ್ರೆ 5 ಜನರ ತಂಡ ಏನಿತ್ತು ಅದರಲ್ಲಿ ಕಾರ್ನಿಂದ ಇಲ್ದಂತಹ ಒಬ್ಬ ಬಟ್ಟೆ ಬದಲಾಯಿಸಿ ಬೇರೆ ಕಡೆಗೆ ಹೋಗಿರುವಂತಹ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಆದ್ರೆ ಇದು ಬಹಳ ಸ್ಪಷ್ಟವಾಗಿ ಪೊಲೀಸರು, ಯಾಕಂದ್ರೆ ಈ 8 ತಂಡಗಳು ಅವರ ಕೋಆರ್ಡಿನೇಷನ್ಗಳು ನೋಡ್ಬೇಕು. ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳು ಒಬ್ಬೊಬ್ಬರಿಗೆ ಸಿಗ್ತಾ ಇದೆ. ಕೆಲವರು ಕರ್ನಾಟಕದಲ್ಲೇ ತನಿಖೆಗಳನ್ನ ಮಾಡ್ತಾ ಇದ್ದಾರೆ, ಕೆಲವರು ಮಂಗಳೂರು ಮತ್ತು ಆಸುಪಾಸಿನಲ್ಲಿ ಅಷ್ಟೇ ತನಿಖೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ತಂಡಗಳು ಮುಂಬೈ, ತಮಿಳುನಾಡು, ಕೇರಳ ಹಾಗೂ ಆಂಧ್ರ ಪ್ರದೇಶ ಸೇರಿದಂತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ, ಒಂದು ತಂಡ ಉತ್ತರ ಭಾರತಗಳ ಭಾಗಕ್ಕೂ ಕೂಡ ಹೋಗಿದೆ ಅನ್ನುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ ಈ ತನಿಖೆಯ ಸಂದರ್ಭದಲ್ಲಿ. ಹಾಗಾಗಿ ಇದರ ತನಿಖೆ ಇನ್ನು 1 ವಾರಗಳಲ್ಲಿ ಇದು ಬಹುತೇಕ ಅಂತಿಮ ಹಂತಕ್ಕೆ ಮುಟ್ಟಬಹುದು ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಭರತ್ ರಾಜ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.